ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಪ್ರಮುಖವಾಗಿ ಕಡಲ್ಕೊರೆತ ಭೂಕುಸಿತದಿಂದ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿನ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕರಾವಳಿಯಲ್ಲಿ ಮುಂದುವರೆದ ವರುಣಾರ್ಭಟ. ಅಬ್ಬಬ್ಬಾ, ಇದೆಂಥ ಮಳೆ! ಜನಜೀವನ ಅಸ್ತವ್ಯಸ್ತ. 15 ಹೆಕ್ಟೇರ್ ಅರಣ್ಯ ಪ್ರದೇಶ ನೆಲಸಮ. ಕರಾವಳಿಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಭಾರೀ ಮಳೆಗೆ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ತೀರ ಭಾಗವನ್ನೇ ಆಹುತಿ ಪಡೆದಿವೆ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ದೇವಬಾಗ್ ಕಡಲ ತೀರದ್ದು. ಈ ಭಾಗದಲ್ಲಿ ಇರುವ ದೇವಬಾಗ್ ರೆಸಾರ್ಟ್ನಲ್ಲಿ ಕಡಲ ಕೊರೆತಕ್ಕೆ 4 ಕಾಟೇಜ್ಗಳು ಅಲೆಗಳ ಹೊಡೆತಕ್ಕೆ ನೆಲಕಚ್ಚಿದೆ. ಅರಣ್ಯ ಇಲಾಖೆ ನೆಟ್ಟಿ ಬೆಳೆಸಿದ 15 ಹೆಕ್ಟೇರ್ ಅರಣ್ಯ ಪ್ರದೇಶವೇ ಸಮುದ್ರ ಪಾಲಾಗಿ ಕೋಟಿಗಟ್ಟಲೆ ನಷ್ಟವಾಗಿದೆ. ಸಿದ್ದಾಪುರ, ಹೊನ್ನಾವರದಲ್ಲಿ ಭಾರೀ ಗುಡ್ಡ ಕುಸಿತ. 24 ಗಂಟೆ ಅವಧಿಯಲ್ಲಿ ಕೋಟಿಗೂ ಹೆಚ್ಚು ಹಾನಿ. ಇತ್ತ ಸಿದ್ದಾಪುರದಲ್ಲಿಯೂ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಸಿದ್ದಾಪುರದ ಹಸ್ವಿನಾಗುಳಿಯಲ್ಲಿ ಗುಡ್ಡ ಕುಸಿದು ಮನೆಗಳಿಗೆ ಹಾನಿಯಾಗಿದೆ. ಇನ್ನು ಅಲ್ಲಲ್ಲಿ ಮರಗಳು, ಮನೆಗಳ ಗೋಡೆಗಳು ಕುಸಿಯುತ್ತಿದ್ದು, ವಿದ್ಯುತ್ ಕಂಬಗಳು ಸಹ ನೆಲಕ್ಕುರುಳಿದ್ದು, ಕರೆಂಟ್ ಇಲ್ಲದೆ ಜನ ಪರದಾಡುವಂತಾಯಿತು. ಕಳೆದ ವರ್ಷನೂ ಅಲ್ಲಿ 7 ಹೆಕ್ಟೇರ್ ಅಷ್ಟು ಕಡಲ ಕೊರೆತಕ್ಕೆ ಕ್ಯಾಶುವಲ್ನ ಪ್ಲಾಂಟೇಶನ್ ಹಾಳಾಯಿತು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ರಿಪೋರ್ಟ್ ಆಗಿದೆ. ಈ ವರ್ಷ ಸ್ವಲ್ಪ ಟೈಡ್ಸು ತುಂಬ ರಭಸವಾಗಿರೋದ್ರಿಂದ ಮತ್ತು ಜೋರಾಗಿರೋದ್ರಿಂದ ಈ ವರ್ಷನೂ ಅದೇ ಥರ ಒಂದು ಡ್ಯಾಮೇಜಸ್ಸು ಕಂಡು ಬರ್ತಾ ಇದೆ. ಹೋದ ವರ್ಷದ 7 ಹೆಕ್ಟೇರು ಸೇರಿ ಈ ವರ್ಷದ ಒಂದು 8 ಹೆಕ್ಟೇರ್, ಅಂದಾಜು ಒಂದು 15 ಹೆಕ್ಟೇರಷ್ಟು ಅಲ್ಲಿ ನೆಡತೊಪ್ಪು ಏನು ನಿರ್ಮಾಣ ಮಾಡಿದ್ವಿ, ಅದು ಡ್ಯಾಮೇಜ್ ಆಗಿದೆ. ಇನ್ನು ಜಿಲ್ಲೆಯಾದ್ಯಂತ ಹೆಚ್ಚಿನ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ನಿರ್ಬಂಧ ಹೇರಲಾಗಿದೆ. ಇಷ್ಟೇ ಅಲ್ಲದೆ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ನದಿ ತೀರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚನೆ ನೀಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ 1 ಮನೆ ಸಂಪೂರ್ಣ ನೆಲಸಮವಾಗಿದ್ರೆ 2 ಮನೆಗಳು ಅಲ್ಪ ಪ್ರಮಾಣದಲ್ಲಿ ಹಾನಿಯಾಗಿರೋ ಬಗ್ಗೆ ವರದಿಯಾಗಿದೆ. ಜೊತೆಗೆ 24 ಮನೆಗಳು ಸಣ್ಣ ಪುಟ್ಟ ಹಾನಿಯಾಗಿರೋ ಬಗ್ಗೆ ವರದಿಯಾಗಿದೆ. ಇದಲ್ಲದೆ ಇನ್ನೂ ಕೆಲವು ಕಡೆ ಮನೆಗಳಿಗೆ ನೀರು ನುಗ್ಗಿರೋ ವರದಿಯಾಗಿದ್ದು, ಜಿಲ್ಲಾಡಳಿತ ನಷ್ಟದ ಮಾಹಿತಿ ಕಲೆ ಹಾಕುತ್ತಿದೆ. ಹೆಚ್ಚಿನ ಮಳೆ ಆಗುವ ಎಲ್ಲಿವರೆಗೆ ನಮಗೆ ಮುನ್ಸೂಚನೆ ಇದೆ, ಅಲ್ಲಿವರೆಗೆ ಏನೈತಿ ಸಾಂದರ್ಭಿಕ ಮೀನುಗಾರಿಕೆ ಏನೈತಿ ನಿರ್ಬಂಧ ಇರುತ್ತೆ. ಚಿನ್ನ ಅಲೆಗಳು ಬರ್ತಾ ಇರೋದ್ರಿಂದ ಅಲ್ಲಿ ನಾವು ಜನರು ಏನೈತಿ ಅಲ್ಲಿ ಸಮುದ್ರ ದಡದಲ್ಲಿ ಹೋಗದ ರೀತಿಯಲ್ಲಿ ಎಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟಾರೆ ಕರಾವಳಿಯಲ್ಲಿ ಕಳೆದ 24 ಗಂಟೆಯಲ್ಲೇ ಕೋಟಿಗೂ ಅಧಿಕ ಹಾನಿ ಸಂಭವಿಸಿದೆ. ಇನ್ನು ಕರಾವಳಿ ತೀರ ಪ್ರದೇಶದಲ್ಲಿ ಮಳೆ ಗಾಳಿ ಮತ್ತಷ್ಟು ಅಧಿಕವಾಗಲಿದ್ದು, ಕಡಲ ತೀರದ ನಿವಾಸಿಗಳಿಗೆ ಆತಂಕ ಹೆಚ್ಚಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.